ಅಸಲಿಗೆ ಗಲಾಟೆ ಶುರುವಾಗಿದ್ದು ಯಾವ ವಿಚಾರಕ್ಕೆ? ಈ ಗಲಾಟೆ ಸಂಘರ್ಷಕ್ಕೆ ತಿರುಗಿ ಒಬ್ಬನ ಜೀವ ಅದ್ರಲ್ಲಿ ಹೋಗುತ್ತೆ ಅಂತ ಅಂದ್ರೆ ಯಾವ ಮಟ್ಟಿಗಿರಬೇಕು ಅಂತ ಈ ಸಂಘರ್ಷ. ಜನವರಿ 3ರಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಇತ್ತು. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಅಳವಡಿಸ್ತಾ ಇದ್ರು. ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ ಅನ್ನ ಬೆಂಬಲಿಗರು ಅಳವಡಿಸೋದಕ್ಕೆ ಮುಂದಾಗಿದ್ದಾರೆ. ಜನಾರ್ದನ ರೆಡ್ಡಿ ನಿವಾಸದ ಬಳಿ ಕೂಡ ಬ್ಯಾನರ್ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆನೇ ಈ ಗಲಾಟೆ ಶುರುವಾಗಿರೋದು. ಭರತ್ ರೆಡ್ಡಿ ಬೆಂಬಲಿಗರು ಹಾಗೂ ಜನಾರ್ದನ ರೆಡ್ಡಿ ಬೆಂಬಲಿಗರ ಮಧ್ಯದಲ್ಲೇ ವಾರ್ ಶುರುವಾಗಿದೆ. ಮಾತಿನ ಚಕಮಕಿಯಿಂದ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು ಈ ಸಂಘರ್ಷ. ಕಲ್ಲು, ರಾಡ್, ದೊಣ್ಣೆಗಳಿಂದ ಇಬ್ಬರು ನಾಯಕರ ಬೆಂಬಲಿಗರ ಮಧ್ಯೆ ಬಡದಾಟ ಆಗಿದೆ. ರಣಾಂಗಣವಾಗಿ ಮಾರ್ಪಾಡಾಗಿತ್ತಂತೆ ರೆಡ್ಡಿ ನಿವಾಸದ ಮುಂಭಾಗ ಆ ಪರಿಸ್ಥಿತಿ. ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಭರತ್ ರೆಡ್ಡಿ ಗನ್ಮ್ಯಾನ್. ಗುಂಡಿನ ಸದ್ದಿಗೆ ಮತ್ತಷ್ಟು ಉದ್ರಿಕ್ತರಾಗಿದ್ರಂತೆ ಕಾರ್ಯಕರ್ತರು. ಸಾವಿರಾರು ಬೆಂಬಲಿಗರ ಜೊತೆ ಸ್ಥಳಕ್ಕೆ ನಾರಾ ಭರತ್ ರೆಡ್ಡಿ ಅವರು ಬಂದು ಕೂತ್ಕೊಳ್ತಾರೆ. ಎರಡು ಗುಂಪುಗಳ ನಡುವೆ ಫಿಲ್ಮ್ ಸ್ಟೈಲ್ ಅಲ್ಲಿ ಗಲಾಟೆ ನಡೆದು ಹೋಗಿದೆ. ನಿನ್ನೆ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗ ಪರಿಸ್ಥಿತಿಗೆ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗದೆ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸೋ ಮೂಲಕ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಪೊಲೀಸರು. ಬಟ್ ಆದ್ರೂ ಕೂಡ ಗಂಟೆಗಟ್ಟಲೆ ಪರಿಸ್ಥಿತಿನ ತಿಳಿಗೊಳಿಸೋದಕ್ಕೆ ಪೊಲೀಸರಿಗೂ ಕೂಡ ಸಾಧ್ಯ ಆಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಗಲಾಟೆ ಗದ್ದಲ ಕೈಮೀರಿ ಹೋಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಆಗ್ತಾ ಇತ್ತು. ಒಂದಂತೂ ಬಹಳ ಸ್ಪಷ್ಟ, ವಾಲ್ಮೀಕಿಯ ಪುತ್ಥಳಿಯನ್ನ ಅನಾವರಣ ಮಾಡುವಂತ ಕಾರ್ಯಕ್ರಮದ ನಿಮಿತ್ತ ಸ್ಥಳೀಯ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಅಲ್ಲಿ ಜನಪ್ರತಿನಿಧಿಗಳು ಯಾರಿರ್ತಾರೋ ಅವರ ಫೋಟೋಗಳನ್ನ ಇಟ್ಕೊಂಡು ಬೆಂಬಲಿಗರು ಒಂದಷ್ಟು ಬ್ಯಾನರ್ಗಳನ್ನ ಅಳವಡಿಸೋದಕ್ಕೆ ಮುಂದಾಗ್ತಾರೆ ಬಳ್ಳಾರಿ ನಗರದಾದ್ಯಂತ. ಅಲ್ಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲೂ ಕೂಡ ಬ್ಯಾನರ್ ಆಲ್ರೆಡಿ ಅಳವಡಿಸಿದ್ರಂತೆ. ಬಟ್ ಜನಾರ್ದನ ರೆಡ್ಡಿ ಅವರು ತಮ್ಮ ಬೆಂಬಲಿಗರಿಗೆ ಹೇಳೋ ಮೂಲಕ ಬ್ಯಾನರ್ ಅನ್ನ ತೆರವು ಮಾಡಿದ್ರು. ಅದಾದ ಬಳಿಕ ಅಷ್ಟಕ್ಕೆ ಮುಗಿತಾ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮತ್ತೆ ಬರ್ತಾರೆ. ಅದ್ ಹೆಂಗ್ರಿ ನೀವು ಬ್ಯಾನರ್ ಗಳನ್ನ ತೆರವು ಮಾಡಿದ್ರಿ ಅಂತ ಮತ್ತೆ ಬ್ಯಾನರ್ ಕಟ್ಟೋದಕ್ಕೆ ಮುಂದಾಗ್ತಾರೆ. ಬ್ಯಾನರ್ ಕಟ್ಟುವ ಸಂದರ್ಭದಲ್ಲೇ ಈ ಗಲಾಟೆ ಏರ್ಪಾಡಾಗುತ್ತೆ. ಗಲಾಟೆ ಗದ್ದಲಗಳು ತಾರಕಕ್ಕೆ ಏರ್ತಾ ಇದ್ದಂತೆ ನಾರಾ ಭರತ್ ರೆಡ್ಡಿ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ತಮ್ಮ ಬೆಂಬಲಿಗರನ್ನ ಗುಂಪು ಗುಂಪಾಗಿ ಕರ್ಕೊಂಡು ಒಳ್ಳೆ ರೌಡಿಸಂ ಮಾಡೋ ರೀತಿಯಲ್ಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಬರ್ತಾರೆ. ಅಲ್ಲೇ ನೋಡಿ ಏರ್ಪಾಡಾಗಿದ್ದು ಗಲಾಟೆ ಗದ್ದಲಗಳು. ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕ ಮತ್ತೆ ಅಲ್ಲಿ ಫೈರ್ ಮಾಡ್ತಾರೆ. ಫೈರ್ ಮಾಡ್ತಾ ಇದ್ದಂತೆ ಸಹಜವಾಗಿ ಆತಂಕದ ವಾತಾವರಣ ಇತ್ತು. ಬಟ್ ಗುಂಡಿ ತಗಲಿ ಒಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ಈಗ ಪೊಲೀಸರ ತನಿಖೆಯಿಂದಲೇ ಅಸಲಿ ವಿಚಾರಗಳು ಬೆಳಕಿಗೆ ಬರಬೇಕು. ಆ ವ್ಯಕ್ತಿಯ ಸಾವಿಗೆ ಕಾರಣ ಏನು ಅಂತ.